ನಮಸ್ಕಾರ ಸ್ನೇಹಿತರೆ, ನಾವು ಇವತ್ತಿನ ವಿಡಿಯೋದಲ್ಲಿ ತುಂಬ ರುಚಿಯಾಗಿರುವಂತಹ ಹಾಗಲಕಾಯಿಯಿಂದ ಹೇಗೆ ಗ್ರೇವಿ ಮಾಡೋದಂತ ನೋಡೋಣ ಬನ್ನಿ ಸ್ನೇಹಿತರೆ. ಎರಡು ದೊಡ್ಡದಾಗಿರುವ ಹಾಗಲಕಾಯಿ ತಗೊಂಡು ಈ ಥರ ಉದ್ದವಾಗಿ ಕಟ್ ಮಾಡಿ ಇಟ್ಕೋಬೇಕು ಸ್ನೇಹಿತರೆ. ಈ ಟಿಪ್ಪನ್ನು ನೀವು ಫಾಲೋ ಮಾಡೋದ್ರಿಂದ ಹಾಗಲಕಾಯಿ ಗ್ರೇವಿ ಕಹಿ ಅನ್ನೋದೇ ಇರಲ್ಲ ಸ್ನೇಹಿತರೆ. ನಾವು ಕಟ್ ಮಾಡಿಕೊಂಡಿರುವ ಹಾಗಲಕಾಯಿಯನ್ನು ಅಕ್ಕಿ ತೊಳೆದು ಇಟ್ಕೊಂಡಿರುವಂತಹ ನೀರು ಬೇಕು ಸ್ನೇಹಿತರೆ. ಆ ನೀರಿನಲ್ಲಿ ಸ್ವಲ್ಪ ಹುಣಸೆ ಹಣ್ಣು, ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಪುಡಿಯನ್ನು ಅದಕ್ಕೆ ಸೇರಿಸ್ಕೊಂಡು ಉಪ್ಪು ಕರಗೋ ತನಕ ಒಂದ್ಸಲಿ ಕಲಿಸ್ಕೋಬೇಕು ಸ್ನೇಹಿತರೆ. ಬೇಕಾದರೆ ನೀವು ಹಾಗಲಕಾಯಿಯನ್ನು ರೌಂಡಾಗೂ ಸಹ ಕಟ್ ಮಾಡ್ಕೋಬಹುದು. ನಾನು ಉದ್ದವಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಉಪ್ಪು ಕರಗೋ ತನಕ ನಾವು ಕಲಿಸ್ಕೊಂಡು ಈ ನೀರಿಗೆ ಕಟ್ ಮಾಡಿಕೊಂಡಿರುವ ಹಾಗಲಕಾಯಿಯನ್ನು ಸೇರಿಸ್ಕೋಬೇಕು ಸ್ನೇಹಿತರೆ. ಈ ಥರ ಮಾಡೋದ್ರಿಂದ ಹಾಗಲಕಾಯಿ ಸಾರು ಕಹಿ ಅನ್ನೋದೇ ಇರಲ್ಲ ಸ್ನೇಹಿತರೆ. ನೀವು ಬೇಕಾದರೆ ಈ ಟಿಪ್ಪನ್ನು ಫಾಲೋ ಮಾಡಿ ಹಾಗಲಕಾಯಿ ಸಾರು ಕಹಿ ಅನ್ನೋದೇ ಇರಲ್ಲ ಸ್ನೇಹಿತರೆ. ಈ ನೀರಿನಲ್ಲಿ ಕಟ್ ಮಾಡಿರುವ ಹಾಗಲಕಾಯಿಯನ್ನು ಒಂದು ಗಂಟೆ ತನಕ ನಾವು ನೆನೆಸಿ ಇಟ್ಕೊಂಡ್ರೆ ಹಾಗಲಕಾಯಿ ಕಹಿ ಅನ್ನೋದಿರಲ್ಲ ಸ್ನೇಹಿತರೆ. 1 ಗಂಟೆ ಆಗಿದೆ ಸ್ನೇಹಿತರೆ. ಇದನ್ನು ತೆಗೆದು ಪಕ್ಕಕ್ಕೆ ಇಟ್ಕೋಬೇಕು. ಈಗ ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆಸಿ ಇಟ್ಕೋಬೇಕು. ಅರ್ಧ ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು ಸ್ನೇಹಿತರೆ. ಇನ್ನು ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕರಿಬೇವು, ಕಟ್ ಮಾಡಿರುವ ಈರುಳ್ಳಿ ತಗೋಬೇಕು ಸ್ನೇಹಿತರೆ. 1/4 ಕಪ್ನಷ್ಟು ಶೇಂಗದ ಬೀಜವನ್ನು ತಗೊಂಡು ಬೇಯಿಸಿ ಅದನ್ನು ನಾವು ಪುಡಿ ಮಾಡ್ಕೋಬೇಕು ಸ್ನೇಹಿತರೆ. ಈ ಶೇಂಗದ ಪುಡಿ ಹಾಕೋದ್ರಿಂದ ಹಾಗಲಕಾಯಿಗೆ ತುಂಬ ರುಚಿ ಬರುತ್ತೆ ಸ್ನೇಹಿತರೆ. ತಿನ್ನುವಾಗ ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಸ್ನೇಹಿತರೆ. ಇನ್ನು ಈ ಸಾರಿಗೆ ಬೇಕಾಗಿರುವ ಮಸಾಲೆಯನ್ನು ರುಬ್ಕೊಳ್ಳೋಕ್ಕೆ ಒಣ ಕೊಬ್ಬರಿ, ಸ್ವಲ್ಪ ಬೆಳ್ಳುಳ್ಳಿ, ಅರ್ಧ ಟೊಮೊಟೊ, ಅರ್ಧ ಈರುಳ್ಳಿ ಕಟ್ ಮಾಡಿರೋದು, ಅರ್ಧ ಸ್ಪೂನ್ ಅರಿಶಿನ ಪುಡಿ, 1.5 ಸ್ಪೂನ್ ಖಾರದ ಪುಡಿ, 2 ಸ್ಪೂನ್ ಸಾಂಬಾರು ಪುಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೋಬೇಕು ಸ್ನೇಹಿತರೆ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈ ಥರ ನಾವು ಮಸಾಲೆಯನ್ನು ರುಬ್ಕೋಬೇಕು ಸ್ನೇಹಿತರೆ. ಈಗ ಒಂದು ಪಾತ್ರೆಗೆ ನೀರನ್ನು ಸೇರಿಸ್ಕೊಂಡು ಬಿಸಿ ಆದ ನಂತರ ನಾವು ಕಟ್ ಮಾಡಿಕೊಂಡಿರುವ ಹಾಗಲಕಾಯಿನ ಅದಕ್ಕೆ ಸೇರಿಸ್ಕೋಬೇಕು ಸ್ನೇಹಿತರೆ. ಸ್ವಲ್ಪ ಉಪ್ಪು, ಸ್ವಲ್ಪ ಹುಣಸೆ ಹಣ್ಣನ್ನು ಸೇರಿಸ್ಬಿಟ್ಟು 2 ನಿಮಿಷ ಕುದಿಸ್ಕೋಬೇಕು ಸ್ನೇಹಿತರೆ. 2 ಕುದಿ ಬಂದರೆ ಸಾಕು. ಮುಚ್ಚಳವನ್ನು ಮುಚ್ಚಿ ಕುದಿಯೋಕ್ಕೆ ಬಿಡಿ ಸ್ನೇಹಿತರೆ. 2 ನಿಮಿಷ ಆಗಿದೆ ಸ್ನೇಹಿತರೆ. ಹಾಗಲಕಾಯಿಯಲ್ಲಿರುವ ನೀರನ್ನು ಬಗ್ಗಿಸ್ಕೋಬೇಕು ಸ್ನೇಹಿತರೆ. ನಮ್ಮ ವಿಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಕೊಡಿ ಸ್ನೇಹಿತರೆ. ಬಗ್ಗಿಸ್ಕೊಂಡಿರೋದು ಆಗಿದೆ ಸ್ನೇಹಿತರೆ. ಈಗ ಸ್ಟವ್ ಮೇಲೆ ಒಂದು ಬಾಣಲೆಯನ್ನು ಇಟ್ಕೊಂಡು ಬಗ್ಗಿಸ್ಕೊಂಡಿರುವಂತಹ ಹಾಗಲಕಾಯಿಯನ್ನು ಅದಕ್ಕೆ ಸೇರಿಸ್ಕೋಬೇಕು ಸ್ನೇಹಿತರೆ. ಸ್ಟವನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಹಾಗಲಕಾಯಿಯನ್ನು ಬೇಯಿಸ್ಕೋಬೇಕು ಸ್ನೇಹಿತರೆ. ಮಧ್ಯದಲ್ಲಿ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊತ ನಾವು ಬೇಯಿಸ್ಕೋಬೇಕು ಸ್ನೇಹಿತರೆ. 3 ರಿಂದ 4 ನಿಮಿಷ ಬೇಯಿಸ್ಕೊಂಡ್ರೆ ಹಾಗಲಕಾಯಿಯನ್ನು ಸಾಕು ಸ್ನೇಹಿತರೆ. ಬೇಯಿಸದೆ ಹಾಗೆ ಹಸಿದು ಹಾಕಿದ್ರೆ ಸಾರಿಗೆ ಕಹಿ ಇರುತ್ತೆ ಸ್ನೇಹಿತರೆ. ನಾವು ಬೇಯಿಸಿಬಿಟ್ಟೆ ಹಾಗಲಕಾಯಿಯನ್ನು ಸಾರಿಗೆ ಸೇರಿಸ್ಕೋಬೇಕು. ಒಂದು ಕಡೆ ಹಾಗಲಕಾಯಿಯನ್ನು ಬೇಯಿಸ್ಕೊತಾನೆ ಇನ್ನೊಂದು ಕಡೆ ನಾನು ಹಾಗಲಕಾಯಿ ಗ್ರೇವಿಗೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಸ್ನೇಹಿತರೆ. ಈ ಥರ ಕೆಂಪಗೆ ಆಗಬೇಕು ಸ್ನೇಹಿತರೆ ಹಾಗಲಕಾಯಿ. ಈಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಬಿಸಿ ಆದ ನಂತರ ಕಟ್ ಮಾಡಿರುವ ಈರುಳ್ಳಿ, ಸಾಸಿವೆ, ಜೀರಿಗೆ, ಕರಿಬೇವು ಸೇರಿಸ್ಕೋಬೇಕು ಸ್ನೇಹಿತರೆ. ಒಗ್ಗರಣೆ ಕೆಂಪಗೆ ಆದ ನಂತರ ನಾವು ರುಬ್ಕೊಂಡಿರುವ ಮಸಾಲೆಯನ್ನು ಅದಕ್ಕೆ ಸೇರಿಸ್ಕೋಬೇಕು. ಈ ಸಾರಿಗೆ ಸ್ವಲ್ಪ ಅಂದರೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೋಬೇಕು ಸ್ನೇಹಿತರೆ. ನೆನೆಸಿಟ್ಕೊಂಡಿರುವಂತಹ ಹುಣಸೆ ಹಣ್ಣನ್ನು ಇಸಗಿಬಿಟ್ಟು ಆ ನೀರನ್ನು ಸೇರಿಸ್ಕೋಬೇಕು ಸ್ನೇಹಿತರೆ. ಕಟ್ ಮಾಡಿರುವ ಟೊಮೊಟೊನ್ನು ಸೇರಿಸ್ಕೋಬೇಕು. ಇನ್ನು ರುಚಿಗೆ ತಕ್ಕ ಉಪ್ಪು ಸೇರಿಸ್ಕೊಂಡು ಕುದಿಯೋಕ್ಕೆ ಬಿಡಿ ಸ್ನೇಹಿತರೆ. ಒಂದು ಸಲ ಕಲಿಸ್ಕೊಂಡು
ಮುಚ್ಚಳವನ್ನು ಮುಚ್ಚಿ ಕುದಿಯಕ್ಕೆ ಬಿಡಿ ಸ್ನೇಹಿತರೆ. ಈ ರೀತಿ ಒಂದ್ಸಲ ಮಾಡ್ಕೊಂಡು ತಿನ್ನಿ ಸ್ನೇಹಿತರೆ. ತುಂಬ ರುಚಿಯಾಗಿರುತ್ತೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸ್ನೇಹಿತರೆ. ನಾವು ಕಹಿ ಇದೆ ಅಂತ ತಿನ್ನಕ್ಕೆ ಹೋಗಲ್ಲ. ಹಾಗಲಕಾಯಿನ ಈ ಥರ ಒಂದ್ಸಲ ಮಾಡ್ಕೊಂಡು ತಿನ್ನಿ ಸ್ನೇಹಿತರೆ. ಯಾರು ತಿನ್ನಲ್ವ ಹಾಗಲಕಾಯಿಯನ್ನು ಅವರು ಸಹ ತಿಂತಾರೆ, ಅಷ್ಟು ರುಚಿಯಾಗಿರುತ್ತೆ ಸ್ನೇಹಿತರೆ. ಬೇಯಿಸ್ಕೊಂಡಿರೋದು ಆಗಿದೆ ಸ್ನೇಹಿತರೆ ಹಾಗಲಕಾಯಿನ. ಈಗ ಕುದೀತಾ ಇರುವ ಸಾರಿಗೆ ಶೇಂಗದ ಪುಡಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ನೇಹಿತರೆ. ಈ ಶೇಂಗದ ಪುಡಿ ಹಾಕೋದ್ರಿಂದ ಹಾಗಲಕಾಯಿ ಸಾರು ಸ್ವಲ್ಪ ಗ್ರೇವಿ ಥರ ಆಗುತ್ತೆ ಸ್ನೇಹಿತರೆ. ನೀರಿರಲ್ಲ ಮತ್ತು ರುಚಿನೂ ಸಹ ಚೆನ್ನಾಗಿರುತ್ತೆ. ಇಷ್ಟ ಇದ್ದರೆ ಹಾಕ್ಕೋಬೋದು ಸ್ನೇಹಿತರೆ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಸ್ನೇಹಿತರೆ ನೀವು ಶೇಂಗದ ಪುಡಿಯನ್ನು. ಈಗ ಚೆನ್ನಾಗಿ ಕುದೀತಾ ಇದೆ ನೋಡಿ ಸ್ನೇಹಿತರೆ. ಇದಕ್ಕೆ ನಾವು ಬೇಯಿಸಿ ಇಟ್ಕೊಂಡಿರುವಂತಹ ಹಾಗಲಕಾಯಿಯನ್ನು ಸೇರಿಸ್ಕೋಬೇಕು ಸ್ನೇಹಿತರೆ. ಹಾಗಲಕಾಯಿಗೆ ಬೀಜ ತೆಗೆದಿಲ್ಲ ಸ್ನೇಹಿತರೆ, ನಾನು ಬೀಜ ಸಮೇತ ಕಟ್ ಮಾಡಿ ಬೇಯಿಸಿ ಸಾರಿಗೆ ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ. ತುಂಬ ಚೆನ್ನಾಗಿರುತ್ತೆ. ಕೆಲವರು ಬೀಜ ತೆಗೆದು ಬಿಡ್ತಾರೆ ಸ್ನೇಹಿತರೆ, ಅವರಿಷ್ಟ, ನಾನು ತೆಗೆದಿಲ್ಲ. ಇದಕ್ಕೆ ಸ್ವಲ್ಪ ನೀರು ಕಮ್ಮಿ ಹಾಕ್ಕೊತಾ ಇದ್ದೀನಿ ಸ್ನೇಹಿತರೆ. ನಾನಿಲ್ಲಿ ಹಾಗಲಕಾಯಿ ಗ್ರೇವಿ ಮಾಡ್ತಾ ಇರೋದು, ಅದಕ್ಕಾಗಿ ಸ್ವಲ್ಪ ನೀರು ಕಡಿಮೆ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹೆಚ್ಚಿಗೆ ಸೇರಿಸ್ಕೊಂಡ್ರೆ ಹಾಗಲಕಾಯಿ ಸಾರು ಆಗುತ್ತೆ ಸ್ನೇಹಿತರೆ, ಅಷ್ಟೇ. ಹಾಗಲಕಾಯಿ ಗ್ರೇವಿ ಸುತ್ತಲೂ ಎಣ್ಣೆ ಬಿಟ್ಕೊಳ್ಳೋ ತನಕ ನಾವು ಕುದಿಸ್ಕೋಬೇಕು ಸ್ನೇಹಿತರೆ. ಸುತ್ತಲೂ ಎಣ್ಣೆ ಬಿಟ್ಕೊಳ್ಳುತ್ತೆ, ಅಲ್ಲಿಗೆ ತನಕ ನಾವು ಕುದಿಸ್ಕೋಬೇಕು ನೋಡಿ ಸ್ನೇಹಿತರೆ. ಸುತ್ತಲೂ ಎಣ್ಣೆ ಬಿಟ್ಕೊಂಡಿದೆ. ಸ್ಟವನ್ನು ಆಫ್ ಮಾಡಿಬಿಟ್ಟು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಕಳಿಸ್ಕೋಬೇಕು ಸ್ನೇಹಿತರೆ. ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ಈ ರೀತಿ ನೀವು ಒಂದ್ಸಲ ಮಾಡಿ ತಿನ್ನಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸ್ನೇಹಿತರೆ ಹಾಗಲಕಾಯಿ ತಿನ್ನೋದು. ನಾವು ಮಾಡಿದಂತಹ ಹಾಗಲಕಾಯಿ ಗ್ರೇವಿ ರೆಡಿ ಆಯಿತು ಸ್ನೇಹಿತರೆ. ನಾನು ಅಲಂಕಾರಕ್ಕಾಗಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಸ್ನೇಹಿತರೆ. ರುಚಿಕರವಾದ ಹಾಗಲಕಾಯಿ ಗ್ರೇವಿ ರೆಡಿ ಆಯಿತು ಸ್ನೇಹಿತರೆ. ನಮ್ಮ ಕಡೆ ಮಾಡುವಂತಹ ಮುದ್ದೆ, ಇದನ್ನು ತೆಲುಗುನಲ್ಲಿ ಸಂಗಟಿ ಅಂತ ಕರೀತಾರೆ ಸ್ನೇಹಿತರೆ. ಅದರ ಜೊತೆಗೆ ನಾವು ಮಾಡಿದ ಹಾಗಲಕಾಯಿ ಗ್ರೇವಿ ಹಾಕ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.